ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬರುವಂಥ ಪ್ರಮುಖ ಇಸ್ವಿಗಳು 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿಗಳ ದಂಗೆ. ನಂತರ 1885ರಿಂದ 1905 ಮಂದಗಾಮಿಗಳ ಹಂತ ಅಂತ ಕರಿತೀವಿ. ಮಂದಗಾಮಿಗಳು ಅಥವಾ ಉದಾರವಾದಿಗಳ ಹಂತ ಅಂತ ಹೇಳ್ತೀವಿ. ಇನ್ನು 1905ರಿಂದ 1920 ತೀವ್ರಗಾಮಿಗಳ ಹಂತ. 1905 ಬಂಗಾಳದ ವಿಭಜನೆ, ಲಾರ್ಡ್ ಕರ್ಜನ್ ಅಂತಂದ್ರೆ ಗವರ್ನರ್ ಜನರಲ್ ಆಗಿರ್ತಾನೆ. 1907 ಸುರತ್ ಅಧಿವೇಶನ. 1905ರಿಂದ 1947 ಕ್ರಾಂತಿಕಾರಿಗಳ ಹಂತ. 1916 ಕಾಂಗ್ರೆಸ್ಸಿನ ಲಕ್ನೋ ಅಧಿವೇಶನ. 1920ರಿಂದ 1947 ಗಾಂಧಿಯುಗ ಅಂತ ಕರಿತೀವಿ. ಇನ್ನು 18/8/1917 ಚಂಪಾರಣ್ಯ ಸತ್ಯಾಗ್ರಹ. 1918 ಅಹಮದಾಬಾದ್ ಮಿಲ್ ಮುಷ್ಕರ. ಇದು ಅಹಮದಾಬಾದ್ ಮಿಲ್ ಯಾವುದಾಗಿತ್ತು ಅಂದ್ರೆ ಹತ್ತಿ ಗಿರಣಿ ಆಗಿರ್ತೈತಿ. ಅದ ಒಂದು ಮುಷ್ಕರ 1918ರಲ್ಲಿ ನಡೀತೈತಿ. 1918 ಕೇಡಾ ಚಳುವಳಿ. ಹಾಗೆ 1919 ರೌಲೆಟ್ ಕಾಯ್ದೆ. ಇನ್ನು ಸಿಗ್ನಿ ರೌಲೆಟ್ ಅನ್ನುವಂಥ ಒಂದು ಅವರ ಅಧ್ಯಕ್ಷತೆಯಲ್ಲಿ ಕಾಯ್ದೆ ಬರ್ತೈತಿ. ಇನ್ನು 13 ಏಪ್ರಿಲ್ 1919 ಜಲಿಯನ್ ವಾಲಾಬಾಗ್ ದುರಂತ. 19 ಸೆಪ್ಟೆಂಬರ್ 1919 ಅಸಹಕಾರ ಚಳುವಳಿ. 1930 ಕಾನೂನು ಭಂಗ ಚಳುವಳಿ. 1942 ಭಾರತ ಬಿಟ್ಟು ತೊಲಗಿ ಚಳುವಳಿ.